ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಚಾಕ್ಲೇಟ್ ಬ್ರೌನಿ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ. ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಕೊನೆವರೆಗೂ ಸ್ಕಿಪ್ ಮಾಡ್ದಿದ್ದಂಗೆ ನೋಡಿ. ಹೊಸ ವರ್ಷ ಬೇರೆ ಬರ್ತಾ ಇದೆ. ಸೊ ಸ್ಪೆಷಲಾಗಿ ಹೊರಗಡೆ ತೊಗೊಂಡು ಬಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ಕೇಕ್ ಮಾಡ್ಕೊಂಡು ತಿನ್ಬೋದು. ಕೇಕ್ ಮಾಡೋದಕ್ಕೆ ಇಲ್ಲಿ 2 ಬಟ್ಲಷ್ಟು ಗೋಧಿ ಹಿಟ್ಟು, 1 ಬಟ್ಲಷ್ಟು ಬ್ರೌನ್ ಶುಗರ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಿಂಗ್ ಸೋಡಾ, ಹಾಲು, ಬೆಣ್ಣೆ, ವೆನಿಲಾ, ಹಾಗೆ ಚಾಕ್ಲೇಟ್, ಅಮೂಲ್ ಅವ್ರದ್ದು ಚಾಕ್ಲೇಟ್ ತೊಗೊಂಡಿದ್ದೀನಿ. ಫಸ್ಟಿಗೆ 1/4 ಬಟ್ಲಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ಈಗ ಇದಕ್ಕೆ 4 ಸಣ್ಣ ಸ್ಮಾಲ್ ಪೀಸಸ್ ಅಷ್ಟು ಚಾಕ್ಲೇಟ್ನ ಹಾಕ್ತಿದ್ದೀನಿ. ಸೊ ಇದಿಷ್ಟು ಮೆಲ್ಟ್ ಮಾಡಬೇಕು. ನಾನು ಓವನಲ್ಲಿಟ್ಟು ಮೆಲ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಓವನ್ ಇಲ್ಲ ಅಂದರೆ ನೀವು ಗ್ಯಾಸ್ ಸ್ಟವ್ ಮೇಲೆ ಸ್ವಲ್ಪ ನೀರಿಟ್ಟು ಕುದಿಯೋದಕ್ಕಿಟ್ಟು ಅದ್ರ ಮೇಲೆ ಇದನ್ನಿಟ್ಟು ಮೆಲ್ಟ್ ಮಾಡ್ಕೋಬೋದು. ಇದು ಮೆಲ್ಟ್ ಆಗೋಷ್ಟೊತ್ತಿಗೆ ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಬಟ್ಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಮೈದೆ ಹಿಟ್ಟನ್ನು ಬಿಟ್ಟು ನೀವು ಗೋಧಿ ಹಿಟ್ಟು, ರಾಗಿ ಹಿಟ್ಟಿಂದನೂ ಕೇಕ್ ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು 2 ಬಟ್ಲಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡ್ಮೇಲೆ 1 ಬಟ್ಲಷ್ಟು ಬ್ರೌನ್ ಶುಗರ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಸೋಡಾ ಹಾಗೆ 3/4 ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಹರ್ಷೀಸ್ ಅವರ ಕೋಕೋ ಪೌಡರ್ನ ಹಾಕ್ಕೊತಾ ಇದ್ದೀನಿ. 3 ಸ್ಪೂನಷ್ಟು ಕೋಕೋ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಇದಕ್ಕೆ ಹಾಲು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇಷ್ಟೇ ಕ್ವಾಂಟಿಟಿ ಅಂತಲ್ಲ. ಸೊ ನೀವು ಮಿಕ್ಸ್ ಮಾಡ್ಕೋಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದೇ ಸಲನೇ ಹಾಲು ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮೆಲ್ಟ್ ಆಗಿರೋ ಬೆಣ್ಣೆ ಚಾಕ್ಲೇಟನ್ನು ಇದಕ್ಕೆ ಹಾಕ್ಕೋಬೇಕು. ಬ್ರೌನಿ ಮಾಡೋರು ಕೆಲವರು ಎಗ್ಗನ್ನು ಬಳಸ್ತಾರೆ. ಸೊ ನಾವು ಎಗ್ಗನ್ನು ಬಳಸಲ್ಲ ಅಂದಾಗ ಈ ಮೆಥಡಲ್ಲಿ ಮಾಡ್ಕೋಬೋದು. ಎಲ್ಲೂ ಗಂಟಾಗ್ದಲೇ ಇರೋ ಥರ ತುಂಬ ಸಾಫ್ಟ್ ಟೆಕ್ಸ್ಚರಲ್ಲಿ ಬರೋ ಥರ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಬ್ರೌನಿ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲಸಿರ್ತಾರೆ. ಸೊ ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿ ಕಲಸಿದ್ರೆ ಸ್ವಲ್ಪ ಉಬ್ಬುತ್ತೆ ಅಷ್ಟೇ. ಅಂದರೆ ನಿಮಗೆ ಸಾಫ್ಟ್ ಸರ್ಫೇಸ್ ಬರಲ್ಲ, ಸ್ವಲ್ಪ ಉಬ್ಬು ಬಿಟ್ಟು ಕೇಕ್ ಥರ ನಿಮಗೆ ಕಾಣಿಸುತ್ತಷ್ಟೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಸೊ ಇಷ್ಟು ಸಾಫ್ಟ್ನೆಸ್ ಆಗಿ ನಾನು ಮಾಡಿದ್ದೀನಿ. ಇನ್ನು ಸ್ವಲ್ಪ ಹಾರ್ಡಾಗಿ ಮಾಡಿದಿದ್ರೆ ಇದು ಬ್ರೌನಿ, ಎಕ್ಸಾಕ್ಟ್ ಬ್ರೌನಿ ಥರ ಬರ್ತಿತ್ತಷ್ಟೆ. ಸೊ ಟೇಸ್ಟ್ ಎಲ್ಲ ಅದೇ ಥರನೇ ಇರುತ್ತೆ. ಸೊ ಸಾಫ್ಟಾಗಿ ಮಾಡಿಕೊಂಡ್ರೆ ಈ ರೀತಿ ಬರುತ್ತಷ್ಟೆ. ಈಗ ನೀವು ಯಾವ ಪಾತ್ರೆಯಲ್ಲಿ ಕೇಕ್ ಮಾಡ್ತೀರಾ, ಸೊ ಅದಕ್ಕೆ ಬಟರ್ ಪೇಪರನ್ನು ಹಾಕ್ಕೊಳ್ಳಿ. ಬಟರ್ ಪೇಪರ್ ಇಲ್ಲ ಅಂದರೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಅಷ್ಟೇ ಹಿಟ್ಟನ್ನು ಹಾಕ್ಕೊಬಿಟ್ಟು ಈ ಥರ ಕೇಕ್ ಬ್ಯಾಟರ್ನ ಹಾಕ್ಕೊಳ್ಳಿ. ಕೇಕ್ ಬ್ಯಾಟರ್ ಎಲ್ಲ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಟ್ಯಾಪ್ ಮಾಡಬೇಕಾಗತ್ತೆ. ಈಗ ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಕಟರ್ ಬಳಸ್ಕೊಂಡು ಡ್ರೈ ಫ್ರೂಟ್ಸ್ ಏನಾರು ಹಾಕ್ಕೊಳೋದಾದರೆ ಹಾಕ್ಕೋಬೋದು, ಅಥವಾ ಟೂಟಿ ಫ್ರೂಟಿ ಹಾಕ್ಕೋಬೋದು. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಚಾಕ್ಲೇಟ್ನ ಮುರಿದ್ಬಿಟ್ಟು ಅಲ್ಲಲ್ಲಿ ಹಾಕ್ಕೊತಾ ಇದ್ದೀನಿ. ಈಗಿದು ರೆಡಿಯಾಗಿದೆ. ಈಗ ಇದನ್ನು ಓವನಲ್ಲಿ ಇಡಬೇಕು. ಓವನಲ್ಲಿ ಇಡೋದಕ್ಕಿಂತ ಮುಂಚೆ ಫಸ್ಟಿಗೆ ಪ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ. ಪ್ರೀ ಹೀಟ್ ಮಾಡಿಕೊಂಡು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೋಬೇಕು. ಅದಾದಮೇಲೆ ಓವನಲ್ಲಿಟ್ಟು 20 ಮಿನಿಟ್ಸ್ ಇದನ್ನು ಬೇಕಾಗೋದಕ್ಕೆ ಬಿಡಬೇಕು. ಎಕ್ಸ್ಟ್ರಾ ಏನಾದರೂ ಕೇಕ್ ಬ್ಯಾಟರ್ ಉಳಿದಿದ್ರೆ ಸೊ ಈ ಥರ ಒಂದು ಬಟ್ಲಲ್ಲಾಗಲಿ ಒಂದು ಕಪ್ಪಲ್ಲಾದರೂ ಆಗಲಿ ಹಾಕಿಡ್ಬೋದು. ಈಗ ಇದನ್ನು 180 ಡಿಗ್ರಿಯಲ್ಲಿ 20 ಮಿನಿಟ್ಸ್ ಬೇಕಾಗೋದಕ್ಕೆ ಬಿಡಬೇಕು. ಯಾವುದೇ ರೀತಿ ಸೆಲೆಬ್ರೇಷನ್ ಇರ್ಬೋದು, ಬರ್ಡೇ ಆಗಿರ್ಬೋದು, ಆ್ಯನಿವರ್ಸರಿ ಆಗಿರ್ಬೋದು, ಅಥವಾ ಹೊಸ ವರ್ಷ ಆಗಿರ್ಬೋದು. ಸೊ ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ಈ ಥರ ಕೇಕನ್ನು ಮನೆಯಲ್ಲೇ ಮಾಡ್ಕೋಬೋದು. ಓವನ್ ಇಲ್ಲ ಅಂದಮೇಲೆ ನೀವು ಸ್ಟವ್ ಮೇಲೂ ಮಾಡ್ಕೋಬೋದು. ಈಗ ನೀವು ನೋಡ್ತಾ ಇರ್ಬೋದು ಸೊ ಯಾವ ರೀತಿ ಆಗಿದೆ ಬ್ರೌನಿ ಅಂದ್ಬಿಟ್ಟು. ಈಗ ಇದನ್ನು ಇನ್ನೊಂದು ಸ್ವಲ್ಪ ಏನು ಬ್ಯಾಟರ್ ಕಲಸಿದ್ದೀವಲ್ಲ ಅದನ್ನ ಸ್ವಲ್ಪ ಹಾರ್ಡಾಗಿ ಕಲಸಿದ್ದಿದ್ರೆ, ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಕಲಸಿದ್ದಿದ್ರೆ ಇಷ್ಟೊಂದು ಉಬ್ಬಿ ಬರ್ತಾ ಇರಲಿಲ್ಲ ಅಷ್ಟೇ. ಸೊ ನೀವು ಇನ್ನೊಂದು ಸ್ವಲ್ಪ ತಿಕ್ಕಾಗಿ ಕಲಸಿದ್ರೆ ಸೇಮ್ ಬ್ರೌನಿ ಟೆಕ್ಸ್ಚರ್ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಬರುತ್ತೆ. ಇಲ್ಲ ಅಂದರೆ ಈ ರೀತಿ ಸ್ವಲ್ಪ ಕೇಕ್ ಥರ ಟೆಕ್ಸ್ಚರಲ್ಲಿ ಬರುತ್ತೆ.
ಬಟ್ ತುಂಬಾ ಚೆನ್ನಾಗಿದೆ. ಚಾಕ್ಲೇಟ್ ಎಲ್ಲ ಹಾಕಿರೋದ್ರಿಂದ, ಬೆಣ್ಣೆ ಚಾಕ್ಲೇಟ್ ಹಾಕಿರೋದ್ರಿಂದ ಬಾಯಿಲಿಟ್ರೆ ಕರಗೋಷ್ಟು ಚೆನ್ನಾಗಿದೆ. ಟೇಸ್ಟ್ ಯಾವ ರೀತಿ ಬರುತ್ತೆ ಅಂದರೆ ಕುನಾಫಾ ತಿಂದಿರ್ತಿರಲ್ವ, ಟೇಸ್ಟು ಸೇಮ್ ಅದೇ ರೀತಿಯೇ ಅನಿಸುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.